ನಮಸ್ಕಾರ ಸ್ನೇಹಿತರೆ, ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ ಬಹಳಷ್ಟು ಜನರು ತಿಳಿಯಲು ಆಸಕ್ತಿ ತೋರುವ ವಶೀಕರಣ ದೇವಿ ಯಂತ್ರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಯಂತ್ರದ ಮಹತ್ವವೇನು, ಇದನ್ನು ಯಾವ ಉದ್ದೇಶದಿಂದ ಆರಾಧಿಸಲಾಗುತ್ತದೆ, ಇದರ ಆಧ್ಯಾತ್ಮಿಕ ಅರ್ಥವೇನು ಎಂಬುದನ್ನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ವಿವರವಾಗಿ ತಿಳಿದುಕೊಳ್ಳೋಣವೇ? ಮೊದಲನೆಯದಾಗಿ, ವಶೀಕರಣ ಎಂಬ ಪದದ ನಿಜವಾದ ಅರ್ಥವೇನು? ಅನೇಕರು ವಶೀಕರಣ ಎಂದರೆ ಬೇರೆಯವರ ಇಚ್ಛೆಗೆ ವಿರುದ್ಧವಾಗಿ ಅವರನ್ನು ನಿಯಂತ್ರಿಸುವುದು ಎಂದು ಭಾವಿಸುತ್ತಾರೆ. ಆದರೆ ಆಧ್ಯಾತ್ಮಿಕ ದೃಷ್ಟಿಯಿಂದ ನೋಡಿದರೆ ನಿಜವಾದ ವಶೀಕರಣ ಎಂದರೆ ಮೊದಲು ನಮ್ಮ ಮನಸ್ಸನ್ನು, ನಮ್ಮ ಕೋಪವನ್ನು, ನಮ್ಮ ಮಾತನ್ನು ಮತ್ತು ನಮ್ಮ ನಡವಳಿಕೆಯನ್ನು ನಿಯಂತ್ರಿಸಿಕೊಳ್ಳುವುದು. ಒಳ್ಳೆಯ ಗುಣ, ಪ್ರೀತಿ ಮತ್ತು ಗೌರವದಿಂದ ಜನರ ವಿಶ್ವಾಸವನ್ನು ಗಳಿಸುವುದೇ ನಿಜವಾದ ಆಕರ್ಷಣಾ ಶಕ್ತಿ. ನಮ್ಮ ಶಾಸ್ತ್ರಗಳಲ್ಲಿ ದೇವಿಯ ಆರಾಧನೆಯ ಮೂಲಕ ವೈಯಕ್ತಿಕ ಅಥವಾ ವ್ಯಕ್ತಿಯ ಮಾತಿನಲ್ಲಿ ಮಧುರತೆ, ಮುಖದಲ್ಲಿ ತೇಜಸ್ಸು, ಮನಸ್ಸಿನಲ್ಲಿ ಆತ್ಮವಿಶ್ವಾಸ ಮತ್ತು ಉತ್ತಮ ವ್ಯಕ್ತಿತ್ವ ಬೆಳೆಯುವುದಕ್ಕೆ ಇದೊಂದು ದಾರಿ ಎಂದು ಹೇಳಲಾಗಿದೆ. ಅದಕ್ಕಾಗಿಯೇ ಕೆಲವರು ಈ ಯಂತ್ರವನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಈ ಯಂತ್ರವನ್ನು ಭಕ್ತಿಯಿಂದ ಆರಾಧಿಸುವುದರಿಂದ ಕುಟುಂಬದಲ್ಲಿ ಪ್ರೀತಿ, ದಾಂಪತ್ಯದಲ್ಲಿ ಹೊಂದಾಣಿಕೆ, ಸಮಾಜದಲ್ಲಿ ಗೌರವ ಮತ್ತು ಕೆಲಸದ ಸ್ಥಳದಲ್ಲಿ ಉತ್ತಮ ಸಂಬಂಧಗಳು ಬೆಳೆಸಿಕೊಳ್ಳಲು ಮಾನಸಿಕ ಶಕ್ತಿ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಆದರೆ ಇಲ್ಲಿ ಒಂದು ಮುಖ್ಯ ವಿಷಯವನ್ನು ನೆನಪಿಟ್ಟುಕೊಳ್ಳಬೇಕು. ಯಾರನ್ನಾದರೂ ಅವರ ಇಚ್ಛೆಗೆ ವಿರುದ್ಧವಾಗಿ ನಿಯಂತ್ರಿಸುವುದು ಅಥವಾ ಹಾನಿ ಮಾಡುವ ಉದ್ದೇಶದಿಂದ ಯಾವುದೇ ಸಾಧನೆ ಮಾಡಬಾರದು. ಆಧ್ಯಾತ್ಮಿಕ ಉದ್ದೇಶ ಯಾವಾಗಲೂ ಒಳ್ಳೆತನ, ಶಾಂತಿ ಮತ್ತು ಸಕಾರಾತ್ಮಕತೆಯಿಂದ ಇರಬೇಕು. ಈ ಯಂತ್ರವನ್ನು ಶುಭ ದಿನದಲ್ಲಿ ಪೂಜೆ ಕೋಣೆಯಲ್ಲಿ ಪ್ರತಿಷ್ಠಾಪಿಸಿ ಪ್ರತಿದಿನ ದೀಪ ಹಚ್ಚಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸಬಹುದು. ಪೂಜೆ ಮಾಡುವಾಗ ಮನಸ್ಸು ಶುದ್ಧವಾಗಿರಬೇಕು ಮತ್ತು ಯಾರಿಗೂ ಕೆಟ್ಟದ್ದನ್ನು ಬಯಸಬಾರದು. ದೇವಿಯ ಆರಾಧನೆಯ ಜೊತೆಗೆ ಸತ್ಯವನ್ನು ಪಾಲಿಸುವುದು, ಸಿಹಿಯಾಗಿ ಮಾತನಾಡುವುದು, ಹಿರಿಯರನ್ನು ಗೌರವಿಸುವುದು, ಬಡವರಿಗೆ ಸಹಾಯ ಮಾಡುವುದು ಮತ್ತು ಒಳ್ಳೆಯ ಕರ್ಮಗಳನ್ನು ಮಾಡುವುದು ಅತ್ಯಂತ ಮುಖ್ಯವಾದದ್ದು. ಇವುಗಳಿಂದಲೇ ಜೀವನದಲ್ಲಿ ನಿಜವಾದ ಗೌರವ ಮತ್ತು ಆಕರ್ಷಣೆ ಸಿಗುವುದು. ಹಾಗೆಯೇ ಈ ಸ್ಕ್ರೀನ್ ಮೇಲೆ ಕಾಣುತ್ತಿರುವಂತಹ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಕೂಡ ನಿಮ್ಮ ಮನಸ್ಸಿಗೆ ನೆಮ್ಮದಿ ಹಾಗೂ ನಿಮ್ಮನ್ನು ನೀವು ಮೊದಲಿಗೆ ಆಕರ್ಷಿಸಿಕೊಳ್ಳಬಹುದು. ಹಾಗೆಯೇ ಯಾರಾದರೂ ನಿಮ್ಮ ಮಾತನ್ನು ಕೇಳಬೇಕು ಎಂದರೆ ಮೊದಲು ನಿಮ್ಮ ನಡವಳಿಕೆ ಉತ್ತಮವಾಗಿರಬೇಕು. ನಿಮ್ಮ ವ್ಯಕ್ತಿತ್ವವೇ ನಿಮ್ಮ ದೊಡ್ಡ ಶಕ್ತಿ. ದೇವರ ಕೃಪೆ ಇದ್ದಾಗ ನಿಮ್ಮ ಜೀವನದಲ್ಲಿ ಉತ್ತಮ ಅವಕಾಶಗಳು, ಒಳ್ಳೆಯ ಸ್ನೇಹಿತರು ಮತ್ತು ಉತ್ತಮ ಸಂಬಂಧಗಳು ಸಹಜವಾಗಿ ಬೆಳೆಯುತ್ತವೆ. ನೆನಪಿಡಿ, ಯಾವುದೇ ಯಂತ್ರ ಅಥವಾ ಮಂತ್ರಕ್ಕಿಂತ ಭಕ್ತಿ, ಸತ್ಕರ್ಮ, ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ನಂಬಿಕೆ ಅತ್ಯಂತ ದೊಡ್ಡ ಶಕ್ತಿಯಾಗಿದೆ. ಈ ರೀತಿಯ ಜ್ಯೋತಿಷ್ಯ, ಯಂತ್ರ, ಮಂತ್ರ, ತಂತ್ರ ಹಾಗೂ ಆಧ್ಯಾತ್ಮಿಕ ಮಾಹಿತಿಗಳಿಗಾಗಿ ನಮ್ಮ ಜ್ಯೋತಿಷ್ಯ ದರ್ಶನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಜಾತಕ ಪರಿಶೀಲನೆ, ವೈಯಕ್ತಿಕ ಜ್ಯೋತಿಷ್ಯ ಸಲಹೆ, ಯಂತ್ರ, ಮಂತ್ರ ಹಾಗೂ ಆಧ್ಯಾತ್ಮಿಕ ಮಾರ್ಗದರ್ಶನಕ್ಕಾಗಿ ಹಿಂದೆ ಕೆಳಗಿನ ನಂಬರ್ಗೆ ವಾಟ್ಸಪ್ ಮಾಡಿ. ಇದರ ಮುಖಾಂತರ ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ಕೂಡ ನಮ್ಮಲ್ಲಿ ಪರಿಹಾರ ಸಿಗುತ್ತದೆ. ಹಾಗೆಯೇ ಈ ವಿಡಿಯೋವನ್ನು ಇದುವರೆಗೂ ಕೊನೆಯವರೆಗೂ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ನಿಮ್ಮ ಪ್ರೀತಿಗಾಗಿ ಅನಂತಾನಂತ ಧನ್ಯವಾದಗಳು.